ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕರಿಮಣಿ ಸೀರಿಯಲ್ ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ, ವಿಡಿಯೋನ ಶುರು ಮಾಡೋಣ. ಸೊ ಈ ಕಡೆ ಪ್ರಸನ್ನ ಬಂದ್ಬಿಟ್ಟು ನಿಜವಾದ ಅಂದರೆ ಬ್ಲ್ಯಾಕ್ ರೋಸ್ ಅಲ್ಲ ಅಂತ ಕರ್ಣಂಗೆ ಗೊತ್ತಾಗ್ಬಿಡುತ್ತೆ. ಸೊ ಅದೇಗಪ್ಪ ಅಂದರೆ ಕರ್ಣ ಅಲ್ಲಿ ನಿನ್ನೆ ಫಂಕ್ಷನ್ ಹೋಳಿ ಹಬ್ಬ ಆಗಿರುತ್ತಲ್ಲ, ಸೊ ಅಲ್ಲಿ ಒಂದು ಲೆಟ್ರ್ ಸಿಕ್ಕಿರುತ್ತೆ ಕರ್ಣಂಗೆ. ಸೊ ಆ ಲೆಟ್ರಲ್ಲಿ ಏನು ಕಾರಣ, ಇವತ್ತು ಪ್ರತಿ ವರ್ಷ ಹೋಳಿ ಹಬ್ಬ ಬರೀ ಬಣ್ಣದಲ್ಲಿ ಆಡಿ ಆಡಿ ಬೋರ್ ಆಗಿಬಿಟ್ಟಿದೆ ನನಗೆ ಮಾತ್ರ. ಸೊ ನಿನಗೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿ ಸಲ ಬಣ್ಣನ ಒಂದೇ ಥರ ಕಲರ್ಫುಲ್ಲಾಗಿ ಹಚ್ಕೊಳೋದು ಬದಲು ಈ ಸಲ ಬರೀ ರಕ್ತದಲ್ಲೇ ಹೋಳಿ ಹಬ್ಬ ಆಡೋಣವಾ ಅಂತಂದ್ಬಿಟ್ಟು ಲೆಟ್ರ್ ಬರುತ್ತೆ. ಸೊ ಆ ಲೆಟ್ರ್ ನೋಡಿಬಿಟ್ಟು ಕರ್ಣಂಗೆ ತುಂಬ ಆಘಾತ ಆಗುತ್ತೆ. ಸೊ ಆವಾಗ ಅಲ್ಲಿ ಎಲ್ಲರೂ ಇಲ್ಲಿ ತುಂಬ ಆಘಾತ ಇದೆ, ಇಲ್ಲಿಂದ ಹೊರಡೋಣ ಬರ್ರಿ ಎಲ್ಲರೂ ಅಂತಂದ್ಬಿಟ್ಟು ಕರ್ಣ ಎಲ್ಲರನ್ನೂ ಕರ್ಕೊಂಡು ಕಾರ್ ಹತ್ರ ಹೋಗ್ತಾನೆ. ಆದರೆ ಅಲ್ಲಿ ಸಾಹಿತ್ಯ ಕಾಣಿಸ್ತಿರಲ್ಲ, ಸಾಹಿತ್ಯ ಎಲ್ಲಿ ಅಂತಂದ್ಬಿಟ್ಟು ಎಲ್ಲರೂ ಹುಡುಕಾಡ್ತಿರ್ತಾರೆ. ಎಲ್ಲರೂ ಕಾರಲ್ಲಿ ಇರ್ತಾರೆ, ಕರ್ಣ ಮಾತ್ರ ಹುಡುಕಾಡ್ತಿರ್ತಾನೆ. ಸೊ ಅಲ್ಲಿ ಸಾಹಿತ್ಯ ಎಲ್ಲೂ ಕಾಣಿಸಲ್ಲ. ಸೊ ಇಲ್ಲಿ ಭರತನ ಜೊತೆ ಸಾಹಿತ್ಯ ಮಾತಾಡ್ತಾ ರೂಮಿಗೆ ಹೋಗ್ಬಿಟ್ಟಿರ್ತಾಳೆ. ಸೊ ಅಲ್ಲಿ ಕರ್ಣ ಬಂದ್ಬಿಟ್ಟು, ಸಾಹಿತ್ಯ ನೀವು ಇಲ್ಲಿದ್ದೀರಾ, ಬೇಗ ಬನ್ನಿ, ಇಲ್ಲಿಂದ ಹೊರಡಬೇಕು, ಇದು ಏನೋ ತುಂಬ ಆಘಾತ ಆಗೋ ಜಾಗ ಇದು, ಇದನ್ನ ಯಾರೋ ಅರೇಂಜ್ಮೆಂಟ್ ನಾವು ಮನೆಯವ್ರು ಮಾಡಿಲ್ಲ, ಬ್ಲ್ಯಾಕ್ ರೋಸ್ ಮಾಡಿದ್ದಾನೆ ಬನ್ನಿ ಅಂತ ಹೇಳಿದಾಗ ಸಾಹಿತ್ಯ ಹಿಂಗೆ ಹೌದಾ ಅಂತಂದ್ಬಿಟ್ಟು ತುಂಬ ಗಾಬರಿ ಆಗ್ತಾಳೆ. ಸೊ ಅಲ್ಲಿ ಕರ್ಣ ಸಾಹಿತ್ಯ ಇಬ್ಬರು ಬರಬೇಕಾದ್ರೆ ಸೊ ಇನ್ನೇನು ಕಾರ್ ಹತ್ತಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲರ ಕಾರು ಕೂಡ ಪಂಚರ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಅಲ್ಲಿ ಕರ್ಣಂಗೆ ಗೊತ್ತಾಗುತ್ತೆ, ಒಂದು ಫೋನ್ ಬರುತ್ತೆ. ಏನು ಕರ್ಣ ಲೆಟ್ರ್ ನೋಡ್ದ ಅಂತ ಬರುತ್ತೆ. ಸೊ ನಾನು ಲೆಟ್ರ್ ನೋಡಿದ್ದು ಇವ್ರಿಗೆ ಹೇಗೆ ಗೊತ್ತಾಯಿತು, ಯಾರು ನೀನು ಅಂತ ಕೇಳ್ತಾರೆ. ನಾನು ಕರ್ಣ ಬ್ಲ್ಯಾಕ್ ರೋಸ್ ಅಂತಾನೆ. ಸೊ ಅವಾಗ ಕರ್ಣಂಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ರೋಸ್ ಒಂದು ಹುಡುಗಿನಾ ಅಂತಂದ್ಬಿಟ್ಟು ಕರ್ಣಂಗೆ ಅನ್ಸುತ್ತೆ, ಒಂದು ಹುಡುಗಿ ಇಷ್ಟೊಂದು ಆಟ ಆಡ್ತಿದ್ದಾಳ ಅಂತಂದ್ಬಿಟ್ಟು ಕರ್ಣನ ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇರುತ್ತೆ. ಹಲೋ ಕರ್ಣ, ನಾನು ಬ್ಲ್ಯಾಕ್ ರೋಸ್ ಅಂತಾರೆ. ಏಯ್ ನೀನು ಹುಡುಗ ಅಲ್ವಾ ಅಂದರೆ, ಹುಡುಗ ಅಲ್ಲ ಕರ್ಣ, ಹೂ ಹೇಗೆ ಹುಡುಗ ಆಗಕ್ಕಾಗತ್ತೆ ಹೇಳು, ಹೂ ಯಾವತ್ತಿದ್ರು ಹುಡುಗಿನೇ ಅಲ್ವಾ ಅಂತಂದ್ಬಿಟ್ಟು ಕರ್ಣ ಬ್ಲ್ಯಾಕ್ ರೋಸ್ ಅಂತಾಳೆ. ಸೊ ಈ ಕಡೆ ಫೋನ್ ಮಾಡಿದ ತಕ್ಷಣ, ಹೋಳಿ ಹಬ್ಬ ತುಂಬ ಚೆನ್ನಾಗಿ ಆಯ್ತು ಅನಿಸುತ್ತೆ, ಆದರೆ ಪ್ರತಿ ಸಲ ಬಣ್ಣ ಹಚ್ಕೊಂಡಿದ್ಯಲ್ವಾ, ಲೆಟ್ರಲ್ಲಿ ಹೇಳಿದ್ದೀನಿ, ಆದರೂ ಇನ್ನೊಂದ್ಸಲ ಹೇಳೋಣ ಅಂತ, ಲೆಟ್ರ್ ಸಿಕ್ಕಿದೆ ಇಲ್ಲ ಅಂತ ನನಗೆ ಇನ್ಫಾರ್ಮ್ ಬರಲಿಲ್ಲ ಅಂತಾನೆ. ಏನು ಇನ್ಫಾರ್ಮಾ, ಯಾರು ಇನ್ಫಾರ್ಮ್ ಮಾಡ್ತಾರೆ ನನಗೆ ಅಂತಂದ್ಬಿಟ್ಟು ಕೇಳಿದಾಗ, ಅಯ್ಯೋ ಹೆಸರು ಹೇಳಿದ್ರೆ ಅದು ಸರ್ಪ್ರೈಸ್ ಆಗುತ್ತಾ, ನಾಳೆ ನಿನಗೆ ತುಂಬ ಅಂದರೆ ತುಂಬ ಸರ್ಪ್ರೈಸ್ ಇರೋ ಗಿಫ್ಟ್ ಇದೆ ಕರ್ಣ ಅಂತಂದ್ಬಿಟ್ಟು ಬ್ಲ್ಯಾಕ್ ರೋಸ್ ಹೇಳ್ತಾಳೆ. ಸೊ ಆ ಕರ್ಣಂಗೆ ಇನ್ನೂ ಟೆನ್ಷನ್ ಆಗುತ್ತೆ. ಅಂದರೆ ನಮ್ಮಲ್ಲೇ ಯಾರೋ ಒಬ್ಬರು ಅವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದಾರೆ, ಯಾರಾಗಿರ್ಬೋದು ಅಂತ ಕರ್ಣ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಕರ್ಣಂಗೆ ಅರುಂಧತಿ ಮೇಲೆ ಅನುಮಾನ ಬರುತ್ತೆ, ಅಂದರೆ ಅವ್ರ ಅಮ್ಮನ ಮೇಲೆ ಅನುಮಾನ ಬರುತ್ತೆ. ಸೊ ಅವಾಗ ಅಮ್ಮನ ನಾ ಎಂಥ ಯೋಚನೆ ಮಾಡ್ತಾಯಿದ್ದೀನಿ, ಸಾಹಿತ್ಯ ಹೇಳ್ದಂಗೆ ಮನೆಯವ್ರ ಪ್ರತಿಯೊಬ್ಬರ ಮೇಲೆ ಅನುಮಾನ ಪಡ್ತಾ ಇದ್ದೀನಲ್ಲ ನಾನು, ಅಂತಂದ್ಬಿಟ್ಟು ಕರ್ಣ ಆ ಟೆನ್ಷನಿಂದ ಒಂದು ಸ್ವಲ್ಪ ಹೊರಗಡೆ ಬರ್ತಾನೆ. ಆದರೆ ಇಲ್ಲಿಂದ ಹೇಗೆ ಹೋಗೋದು ಇವಾಗ, ಮನೆಯಿಂದ ಇಷ್ಟು ದೂರ ಬಂದುಬಿಟ್ಟಿದ್ದೀವಲ್ಲ, ಇವಾಗ ಹೇಗೆ ಹೋಗೋದು, ಇಲ್ಲೇ ಹಂಗಿದ್ರೆ ಬ್ಲ್ಯಾಕ್ ರೋಸ್ ಕಡೆಯವರು ಯಾರೋ ಒಬ್ರು ಇಲ್ಲೇ ಇದ್ದಾರೆ, ಯಾರಂತ ಹುಡುಕ್ಲೇಬೇಕು, ಎಲ್ಲರನ್ನೂ ಕಾರಲ್ಲಿ ಕೂಡಿಸ್ಬಿಟ್ಟು ಹುಡುಕಿದ್ರಾಯ್ತಂತ ಯೋಚನೆ ಮಾಡ್ತಾನೆ. ಆದರೆ ಕಾರಲ್ಲಿ ಬಾಂಬಿದ್ರೆ ಏನು ಮಾಡೋದು ಅಂತಂದ್ಬಿಟ್ಟು ಕರ್ಣ ಅದನ್ನು ಆ ಥರನೂ ಯೋಚನೆ ಮಾಡ್ತಾನೆ. ಸೊ ಏನು ಮಾಡ್ಬೇಕಂತ ಕರ್ಣಂಗೆ ಫ್ಲ್ಯಾಶ್ ಆಗಲ್ಲ. ಸೊ ನೋಡೋಣ ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ, ನಾಡಿದ್ದು ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಸೊ ಇದು ನಾಳಿನ ಮಂಗಳವಾರ ಸಂಚಿಕೆ. ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.